ಸರ್ ನೋಡಿ ಮಿಷಿನ್ ಎಲ್ಲ ಬರುತ್ತೆ ಫೋಟೋ ಮಿಷಿನ್ ಹೆಂಗ್ ಕೊಡ್ತೀರಿ ಯಾವ ಡೈರಿ ಯಾವ ಸ್ವಲ್ಪ ಮೇಲೆ ಹಾಸನರಾಗಿರ್ತಕ್ಕಂಥ ಸನ್ಮಾನ ಅಧ್ಯಕ್ಷರು ಮತ್ತು ಈ ರಂಗದ ತುಂಬ ಪಂಡಿತರಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ಅನುಭವಿರ್ತಕ್ಕಂಥ ಕಡೆಬಲ್ಲ ರಂಜನ್ ಅವರೇ, ಮತ್ತೋರ್ವ ನಿರ್ದೇಶಕರಾಗಿರ್ತಕ್ಕಂಥ ಶ್ರಾವಣ ಅವರೇ, ನಮ್ಮ ಪ್ರಭಾಕರನ್ ಅವರೇ, ಮುನ್ಸಾಮ್ ಗೌಡ್ರೆ, ಗೋಪಾಲರವರೇ, ನಮ್ಮ ಹೊರದೀಗ ಅಧ್ಯಕ್ಷರಾಗಿರ್ತಕ್ಕಂಥ ಬೆವಳ್ಳಿ ಸೀನಣ್ಣವರೇ ಹಾಗೂ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ಇವತ್ತು ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಸರಿ ಫಲಾನುಭವಿಗಳು ಏನಿವತ್ತು ಮಿಷನ್ ಕೊಡ್ತಾ ಇದ್ದಾರೆ, ಆ ಮಿಷನ್ಗೆ ಫಲಾನುಭವಿಗಳಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಹಾಗೂ ಸೆಕ್ರೆಟರಿಗಳು ಎಲ್ಲ ಸೇರಿದ್ದೀರಿ. ಬಹುಶಃ ಇಷ್ಟು ಸೊಗಸಾಗಿ ಸುಂದರವಾಗಿ ಕಾರ್ಯಕ್ರಮ ಯಾರು ಚೆನ್ನಾಗಿ ನಡೀತಾ ಇದೆ. ಬಹುಶಃ ಯಾರಿಗೆ ಒಳ್ಳೆ ಕಳೆ ಬಂತು ಅಂತ ಕೇಳ್ಕೊಳ್ತೀನಿ. ಇವತ್ತು ಯಾರಿಗೆ ಒಳ್ಳೆ ಕಳೆ ಬಂತು ಅಂತ ಕೇಳ್ಕೊಳ್ತೀನಿ. ಮೋಸ್ಟ್ಲಿ ಬಂದಿರ್ಬೇಕಂತ ಸುಕುಮಾರ್ ಬಂದದ್ದು. ಸೊ ಅದರಿಂದ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಕ್ಕಂಥ ರೀತಿ ಇವತ್ತಿದೆ. ಒಂದೊಂದು ಹೇಳಬಲ್ಲ ಶಾಸಕನಾಗಿ 3 ವರ್ಷ ತಾಲೂಕು ತುಂಬಾ ಸಮೃದ್ಧಿಯಾಗಿತ್ತು, ಸುಭದ್ರವಾಗಿತ್ತು. ಮೊನ್ನೆ ರಿಪೋರ್ಟ್ ತರಿಸಿ ನೋಡಿದಾಗ ಏನು ಮಳೆ ಆಗ್ಬೇಕಾಗಿರ್ತಕ್ಕಂಥ ಮಳೆ ಒಂದು 37% ಮಾತ್ರ ಮಳೆ ಆಗಿದೆ, 63% ಮಳೆ ಆಗ್ತಾ ಇದೆ. ವಾಡಿಕೆ ಮಳೆ ಅಂತ ಕರಿತೀವಿ, ಪ್ರತಿ ವರ್ಷ ಬರ್ತಕ್ಕಂಥ ಮಳೆ ಆಧಾರಿತವಾಗಿ ನಮಗೆ ಮಳೆ ಆಗ್ತಾ ಇದೆ. ಬಹುಶಃ ನಾನು ಹೇಳ್ತೀನಿ, ನನಗೆ ಯಾವತ್ತೂ ಭಯ ಆಗಿಲ್ಲ, 8 ದಿವಸದಿಂದ ಮಲಗಬೇಕಾಗ್ತಾ ಇದೆ. ಯಾಕೆಂದ್ರೆ ಯಥೇಚ್ಛವಾಗಿ ಹಳ್ಳಿ ಕಡೆಯಿಂದ ಬೋರ್ವೆಲ್ ಹೋಗ್ತಾ ಇದ್ದಾರೆ, ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾವತ್ತೂ ನಾನು ಈ ಥರ ಫೇಸ್ ಮಾಡಿರಲಿಲ್ಲ. ನನ್ನಂತೆ ಒಂದು 4-5 ವಾರ್ಡ್ಗೆ ವಿಸಿಟ್ ಹೋದೆ ಟೌನಲ್ಲಿ. ಎಷ್ಟು ನಮ್ಮಲ್ಲಿ ಅಭಾವ ಸ್ಟಾರ್ಟ್ ಆಗಿದೆ ಅಂದರೆ, ಆಕ್ಚುಲಿ ಒಬ್ಬ ಶಾಸಕನಾಗಿ, ಒಬ್ಬ ಮುಖ್ಯಮಂತ್ರಿ ಆಗಿ, ಒಬ್ಬ ಜಿಲ್ಲೆ ಅಧಿಕಾರಿಗಳಾಗಿ ನಾವು ಜನಕ್ಕೆ ನೀರು ಕೊಡೋಕ್ಕೂ ನಾವು ಯೋಗ್ಯ ಇಲ್ಲ ಅಂತಂದ ಮೇಲೆ ಬಹುಶಃ ಈ ಪೋಸ್ಟ್ಗೆ ಅದು ಕಷ್ಟ ಆಗ್ತದೆ. ನಾವು ಕಮರ್ಷಿಯಲ್ ದುಡ್ಡು ಮಾಡೋದು, ವ್ಯಾಪಾರಸ್ಥರು ಮಾಡೋದು ಬೇರೆ ಸೆಕೆಂಡ್ರಿ. ಒಂದು ಉದ್ಯೋಗ ಅಂತ ಬಂದಾಗ ಶಾಸಕನಾಗಿ ಇವತ್ತು ನನಗೆ ಒಂದು 15 ದಿವಸ ಫೇಸ್ ಮಾಡಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ವಾಡಿಕೆ ಮಳೆ ಆಗ್ತಾ ಇಲ್ಲ. ಮೊನ್ನೆ ಕೆಡಿಪಿ ಮೀಟಿಂಗ್ನ ಈ ಮಳೆ ಮತ್ತು ಮೇವುಗೋಸ್ಕರ ಕರೆದಾಗ ನಾನೊಂದು ಮಾತು ಕೇಳಿದೆ. ಇವತ್ತು ಬಹುಶಃ ಮಾಲೂರಲ್ಲಿ ಮಾರ್ಕೊಂಡೆ ಡ್ಯಾಮ್ ಇದೆ, ಮಾರ್ಕೊಂಡೆ ಡ್ಯಾಮ್ ನೀರು ಕೊಡ್ತಾರೆ. ಬಂಗಾರಪೇಟೆ ತಾಲೂಕಲ್ಲಿ, ಕೋಲಾರ ತಾಲೂಕು ಎರಗೋಡ್ ಇದೆ, ಅಲ್ಲಿಂದ ನೀರು ಬರ್ತದೆ, KGF ನೀರು ಬರ್ತದೆ. ಎಂಥ ಪಾಪಿಗಳು ನಾವು ಅಂತಂದ್ರೆ, ಈ KCB ಅಂತ ಗೊಬ್ಬರ ಮಾಡಿದ್ದಾರೆ, ಅದು ರೀಚ್ ಆಗ್ತಾರೆ ನಮಗೆ, ಅದು ಬರ್ತಾ ಇಲ್ಲ. ಇವತ್ತು ನಾನು ನಿಮ್ಮೆಲ್ಲ ಕೇಳ್ಕೊಂತೀನಿ, ಬಹುಶಃ ನಾವೆಲ್ಲ ಇದು ಫೇಸ್ ಮಾಡ್ಬೇಕಾಗ್ತದೆ. ನೀವೆಲ್ಲ ಈಗ 15 ದಿವಸ ಆದ್ಮೇಲೆ ನಿಮಗೆ ಮೇವು ಬಗ್ಗೆ ಸ್ಟಾರ್ಟ್ ಆಗ್ತದೆ, ಮೇವು ಸ್ಟಾರ್ಟ್ ಆಗ್ತದೆ. ಬರೀ ನಮ್ಮ ನಗರದಲ್ಲಿ 164 ಬೋರ್ ನಿಂತವೆ, 164 ಬೋರ್ ಇದಕ್ಕೆ ನಿಂತವೆ. ಯಾಕೆಂದ್ರೆ ನಮ್ಮ ಅಂಡರ್ ವಾಟರ್ ನಮ್ಮ ಡೌನ್ ಆಗ್ತದೆ. ಇದೇ ತರ ಮುಂದೋದ್ರೆ ತುಂಬಾ ನಾವು ಫೇಸ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಇದ್ರ ಮಧ್ಯೆ ನೀವು ಪ್ರೈವೇಟ್ ಇಲ್ಲದ ಕಾಟ, ಈ ವಾಟರ್ ಪ್ರಾಬ್ಲಮ್ ಒಂದು ಕಾಟ, ಇವಾಗ ನಾವು ಕುಡ್ಲಿಕ್ಕೆ ನೀರಿಲ್ಲ ಅಂದ್ರೆ ನಾವು ಮೇವು ಇಲ್ಲಿಂದ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಏನು ಇದನ್ನ ನಾವು ಸರಿಪಡಿಸ್ಕೊಬೇಕಾಗ್ತದೆ. ಯಾಕೆಂದ್ರೆ ನಾವು ನೀರಿದ್ರೆ ಮಾತ್ರ ನಾವು ಏನು ಮಾಡಕ್ ಸಾಧ್ಯ. ನಾವು ಹೆಂಗಂದ್ರೆ ಇಲ್ಲೇ 14 ಕಿಲೋಮೀಟರ್ ನಮಗೆ ನೆಲೆ ಹೋಗ್ತೇವೆ, ಕೃಷ್ಣನ ಮೇಲೆ. ಸರ್ಕಾರ ಮನಸ್ಸು ಮಾಡೋ ಕೃಷ್ಣ ನೀರು ಕೊಡ್ಬೋದು, ಮನಸ್ಸು ಮಾಡ್ತಾ ಇಲ್ಲ. ಈ KCB ಅಲ್ಲಿ ನಾನು ಹೇಳ್ತೇವೆ, ಪ್ರತಿ ವರ್ಷ ಗಲಾಟೆ ಮಾಡ್ತೀವಿ, ಟ್ರಸ್ಟಿ ಪ್ಲಾಂಟ್ ಮಾಡಿ ನಮ್ಮ ಗುಡಿ ನೀರು ಕುಡಿಯುತ್ತ, ಅದು ಮಾಡ್ತಾ ಇಲ್ಲ. ಬಹುಶಃ ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ರೀಚ್ ಆಗ್ತಾ ಇಲ್ಲ. ಒಳ್ಳಿಕೆರೆಗೆ KCB ಅಲ್ಲಿ ನೀರು ರೀಚ್ ಆಗ್ತಾ ಇಲ್ಲ. ಈ ಸಂದರ್ಭಕ್ಕೆ ನಾವು ತಯಾರಾಗಿ ಹೋಗ್ತಾ ಇದ್ವಿ, ಇದ್ರ ಮತ್ತೆ ಈ ಬೆಂಗಳೂರಿಂದ ಬಂದು ರೆವಿನ್ಯೂ ಇಲಾಖೆನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ರೆವಿನ್ಯೂ ಇಲಾಖೆನ ಕೊಂಡ್ಕೊಂಡು ಇಡೀ ಗೌರ್ಮೆಂಟ್ ಜಮೀನು ಎಲ್ಲಿದೆ ಎಲ್ಲ ಮಾರಾಟ ಮಾಡಿ
ಈ ಸಂದರ್ಭಕ್ಕೆ ಬರ್ತಾ ಹೊಸ ಪ್ರಾಜೆಕ್ಟ್ ನಮ್ಗೆ ಬೇಕು ಅಂತಂದಾಗ 1 ಇಂಚು ಜಾಗ ಕೂಡ ಕೊಡ್ಬೇಕಂತ ಅನ್ನೋದು ಸಿಗ್ತಾ ಇಲ್ಲ ನಮಗೆ. 1 ಇಂಚು ಜಾಗ ಹೊಸ ಪ್ರಾಜೆಕ್ಟ್ ತರಬೇಕು. ನನ್ನ ನಾಚಿಕೆ ಆಗುತ್ತೆ ಹೇಳ್ತೀನಿ, ನಮ್ಮಲ್ಲಿ ಯಾವುದೋ ಮೈದಾನ ಇಲ್ಲ, ಆಟ ಆಡ್ಲಿಕ್ಕೆ ಮೈದಾನ ಇಲ್ಲ. ಈ ಪರಿಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ನಾವು ಎಚ್ಚೆತ್ಕೋಬೇಕಾಗ್ತದೆ. ನಮ್ಮನ್ನು ನಾವು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ. ನಾನು ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾ ಇಲ್ಲ, ಯಾವುದೋ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಇವತ್ತು ಬಹುಶಃ ಇವರಿಬ್ರು ಗೆದ್ದಾದ್ಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ಮೆರುಗು ಬಂತು. ನಾನು ಇವನ್ನ ಕಾಂಪಿಟೇಷನ್ ವರ್ಕ್ ಮಾಡ್ತಾ ಇದ್ದೆ, ಈ ಥರ ಬೇಕು. ಸೊ ಅದರಿಂದ ಏನು ನಮ್ಮ ಅಧಿಕಾರಿ ಹೊರತು ಇದೇ ನಮ್ಮ ಏನು ರೈಟ್ ಜಾಸ್ತಿ ಹಾಲಿಗೆ ದರ ರೈಟ್ ಮಾಡ್ಬೇಕಂತ ಸೆಷನ್ ಪಾಯಿಂಟ್ ಹಾಕೊಂಡಿದ್ದೀನಿ, ಮೇವು ಪಾಯಿಂಟ್ ಹಾಕೊಂಡಿದ್ದೀನಿ. ಏನು ಭೂ ಹಗರಣ ಆಗಿದೆ, ಇಡೀ ಮುಳಬಾಗ ಭೂ ಹಗರಣ ಆಗಿದೆ. ಭೂ ಹಗರಣ ಬಗ್ಗೆ ಚರ್ಚೆ ಕರೆದಿದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಚರ್ಚೆಗೆ ಪ್ರಶ್ನೆ ಕೇಳಿಲ್ಲ, ಚರ್ಚೆಗೆ ಬಂದು ಕರೆದಿದ್ದೀನಿ, ಚರ್ಚೆಗೆ ಬಂದು ಕರೆದಿದ್ದೀನಿ. ಏನಾಗ್ತೀನಿ ತೋರಿಸ್ತೀನಿ ಬಂದು ಕರೆದಿದ್ದೀನಿ. ಸೊ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಹೆಜ್ಜೆ ಇಡ್ಬೇಕಂತ ಕರ್ತವ್ಯ ಬಂದಿದೆ. ನೆಗ್ಲೆಕ್ಟ್ ಅಂತೂ ಮಾಡೋದು ಬೇಡ. ಮಿತವಾಗಿ ನೀರನ್ನು ಬೆಳೆಸಿ, ನಾನು ಕೇಳೋದಷ್ಟು ಮಿತವಾಗಿ ನೀರನ್ನು ಬೆಳೆಸಿ, ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ಯಾವುದು ಸಮುದ್ರ ಇಲ್ಲ, ನಮ್ಮ ನದಿ ಇಲ್ಲ, ನಮ್ಮ ಡ್ಯಾಮ್ ಇಲ್ಲ, ನಮ್ಮಲ್ಲಿ ಯಾವುದು ಬೇರೆ ಇಲ್ಲ. ವಾಟರ್ ಹಾಕು, ಬೋರ್ ತೆಗಿ, ನೀರು ಕುಡಿ ಅಷ್ಟೇ. 2000 ಅಡಿ ಆದ್ರೂ ಕೂಡ ನೀರು ಬರ್ತಾ ಇಲ್ಲ ನಮಗೆ. 2000 ಅಡಿ ಆದ್ರೂ ನೀರು ಬರ್ತಾ ಇಲ್ಲ. ಈ ಮ್ಯಾಂಗೋ ನಂಬ್ಕೊಂಡಿದ್ದೀವಿ ನಾವು. ಮ್ಯಾಂಗೋ ಅದು ಯಾವಾಗ ಬರುತ್ತೋ ಮ್ಯಾಂಗೋ ರೇಟ್ ಗೊತ್ತಿಲ್ಲ. ಮ್ಯಾಂಗೋ ಯಾವಾಗ ಬರುತ್ತೆ, ಯಾರು ಉದ್ದಾರ ಬರುತ್ತೋ ನಂಗೆ ಗೊತ್ತಿಲ್ಲ. ಮ್ಯಾಂಗೋ ಹಾಕೊಂಡು ಯಾವ ರೈತ ಉದ್ದಾರ ಆಗೋದು ನಾವು ಇದುವರೆಗೂ ನೋಡಿಲ್ಲ, ಬಹುಶಃ ನೋಡಿಲ್ಲ. ಇನ್ನು ಟೊಮೊಟೊ ಬಂಪರ್ ಲಾಟ್ರಿ, ಇದು ಕ್ಯಾಸಲ್ ಇದ್ದಂಗೆ ಎದುರು ಟೊಮೊಟೊ ಯಾರು ಹೊಡಿತೆ ಗೊತ್ತಾ? 36 ನಂಬರಲ್ಲಿ ಆ ಮಟ್ಟದಲ್ಲಿ ಹೋಗ್ತೇವೆ. ಇದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನಿದೆ ಹೇಳಿ? ಟೊಮೊಟೊ ಮ್ಯಾಂಗೋ ಬಿಟ್ಟರೆ ಹಾಲು ಬಿಟ್ಟರೆ ನಮ್ಮ ಹತ್ರ ಏನಿದೆ ಬೇರೆ? ನಮ್ಮ ಹತ್ರ ಬೇರೆ ಏನೂ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥ ದಿನಗಳು ಬರ್ತಾ ಇದ್ದಾವೆ. ನಾವೆಲ್ಲ ಸೇರಿ ಎಚ್ಚರಿಕೆಯಿಂದ ದಿನ ನಾವು ಕಾಯಬೇಕಾಗುತ್ತೆ. ಮಾನ್ಯ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ, ನಾನು ಕೇಳ್ಕೊಂಡಿದ್ದೀನಿ, ಪರಿಪರಿಯಾಗಿ ಕೇಳ್ಕೊಂಡಿದ್ದೀನಿ, ಅದನ್ನು ಕೊಡಿ ಅಂತ. ಸೊ ಅದರಿಂದ ಮುಂದಿನ ದಿವಸ ಹೊಸ CM ಬಂದರೆ ಭರವಸೆ CM ಬಂದರೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮ